ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 10 ಮತ್ತು 11, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, 1ನೇ ಕ್ವಶನ್ನು, 18ನೇ ಪ್ರವಾಸಿ ಭಾರತೀಯ ದಿವಸ್ ಸಮ್ಮೇಳನದ 2025ರಲ್ಲಿ ಎಷ್ಟು ಸಾಗರೋತ್ತರ ಭಾರತೀಯ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಗಳೊಂದಿಗೆ ಗೌರವಿಸಲಾಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1, 27 ಜನರಿಗೆ. ನೋಡಿ, ಸಾಗರೋತ್ತರ ಭಾರತೀಯ ವ್ಯಕ್ತಿಗಳು ಅಂದರೆ NRIಗಳು ಅಂತ ಕರಿತೀವಿ. ಸೊ NRIಗಳು ಆಗಿರ್ಬೋದು ಮತ್ತು ಅಂದರೆ NRIಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಅವರು ಸ್ಥಾಪಿಸಿದಂತಹ ಸಂಸ್ಥೆಗಳಿಗೆ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ್ ಸಂದರ್ಭದಲ್ಲಿ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ವರ್ಷ 27 ಜನರಿಗೆ ನೀಡಲಾಗಿದೆ. ಇದು 18ನೇ ಆವೃತ್ತಿಯ ಪ್ರವಾಸಿ ಭಾರತೀಯ ದಿವಸ್ ಸಮ್ಮೇಳನವಾಗಿದೆ, ನೆನಪಿರಲಿ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಈ ಒಂದು ಮಾಹಿತಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. 18th ಪ್ರವಾಸಿ ಭಾರತೀಯ ದಿವಸ್. ಸೊ ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನಿದ್ದಾರೆ ದ್ರೌಪದಿ ಮುರ್ಮು ಅವರು ಉದ್ಘಾಟಕರಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸನ್ನು ನೋಡಿ. 10 ಜನವರಿ 2025ರಂದು ಭುವನೇಶ್ವರ, ಒಡಿಸ್ಸಾದಲ್ಲಿ ನಡೆದಂತಹ ಪ್ರವಾಸಿ ಭಾರತೀಯ ದಿವಸ್ ನೋಡಿ ಸಮಾವೇಶದ 18ನೇ ಆವೃತ್ತಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ನೋಡಿ ಸ್ವೀಕರಿಸುವವರಿಗೆ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಹಾಗಾದರೆ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದೇನೆಂದರೆ 18ನೇ ಆವೃತ್ತಿಯ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಅಂದರೆ ಈ ವರ್ಷ ಸಮ್ಮೇಳನದಲ್ಲಿ ಎಲ್ಲಿ ನಡೆಸಲಾಗಿತ್ತು ಅಂತ ಕೇಳಿದರೆ ಒಡಿಸ್ಸಾದ ಭುವನೇಶ್ವರದಲ್ಲಿ ನಡೆಸಲಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ಜೊತೆಗೆ 18ನೇ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶವನ್ನು ಜನವರಿ 8ರಿಂದ 10ರವರೆಗೆ 2025ರಂದು ನೋಡಿ ಒಡಿಶಾದ ಭುವನೇಶ್ವರದಲ್ಲಿ ನಡೆಸಲಾಯಿತು. ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು. ಪ್ರಧಾನಿ ನರೇಂದ್ರ ಮೋದಿಯವರು ಜನವರಿ 8ರಂದು ಸಮಾವೇಶವನ್ನು ಉದ್ಘಾಟಿಸಿದರು ಮತ್ತು ಸಮಾರೋಪ ಸಮಾರಂಭವನ್ನು ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ಉದ್ದೇಶಿಸಿ ಮಾತನಾಡಿದರು. ಸೊ ಇಲ್ಲಿ ಗಮನಿಸಬಹುದು ಉದ್ಘಾಟಕರು ಯಾರು. ಹಾಗಾದರೆ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು, 18ನೇ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶವನ್ನು ಅಂದರೆ ಜನವರಿ 8ರಂದು ಕೆಳಗಿನ ಯಾರು ಉದ್ಘಾಟನೆ ಮಾಡಿದರು ಅಂತ ಕೇಳಿದರೆ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಹಾಗಾದರೆ ಸಮಾರೋಪ ಸಮಾರಂಭ ಅಂದರೆ ಸೊ ಇದರ ಎಂಡ್ ಯಾರು ಅಂದರೆ ಸೆರೆಮನಿಯನ್ನು ಯಾರು ಮಾಡಿದರು ಅಂತ ಕೇಳ್ತಾರೆ. ಅಂದರೆ ಕ್ಲೋಸಿಂಗ್ ಸೆರೆಮನಿ ಅಂದರೆ ಅಂದರೆ ಸಮಾರೋಪ ಸಮಾರಂಭ ಅಂತ ಕರೀತಾರೆ ಕ್ಲೋಸಿಂಗ್ ಸೆರೆಮನಿಗೆ. ಸೊ ಇದನ್ನು ಮಾಡಿದಂಥವರು ಅಧ್ಯಕ್ಷರಾಗಿರ್ತಕ್ಕಂಥ ದ್ರೌಪದಿ ಮುರ್ಮು. ಸಮಾರೋಪ ಸಮಾರಂಭ ಅಂದರೆ ಕ್ಲೋಸಿಂಗ್ ಸೆರೆಮನಿ ಮಾಡಿದಂಥವರು ಅಧ್ಯಕ್ಷೆ ದ್ರೌಪದಿ ಮುರ್ಮು ಆಗಿದ್ದರೆ ಉದ್ಘಾಟಕರಾಗಿರ್ತಕ್ಕಂಥವರು ಪ್ರಧಾನಿ ನರೇಂದ್ರ ಮೋದಿಯವರು. ಸೊ ಇದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ಹಾಗಾದರೆ ನೋಡಿ 2003ರಂದು ನಾವು 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಅಂದರೆ 1915 ಆಗಸ್ಟ್ ಅಂದರೆ ಜನವರಿ 9ರಂದು ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಬರ್ತಾರೆ. ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ ರೀತಿಯಲ್ಲಿ ಬರ್ತಾರೆ. ಸೊ ಭಾರತದಲ್ಲಿ ಆ ದಿನದಂದೇ ನಾವು ಪ್ರತಿ ವರ್ಷ ಪ್ರವಾಸಿ ದಿವಸನ್ನು ಆಚರಣೆ ಮಾಡ್ತೀವಿ. ಸೊ ಈ ದಿನವನ್ನು 2003ರಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾಯಿದ್ದೀವಿ. ಇನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಪ್ರವಾಸಿ ಭಾರತೀಯ ದಿವಸ ಸಮಾವೇಶವನ್ನು ಆಯೋಜಿಸುತ್ತದೆ. ನೋಡಿ ಯಾವ ಸಚಿವಾಲಯ ಆಯೋಜಿಸುತ್ತದೆ ಅಂತ ಕೇಳ್ತಾರೆ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನಿಮಗೆ ಡೈರೆಕ್ಟಾಗಿ ಪ್ರವಾಸೋದ್ಯಮ ಸಚಿವಾಲಯ ಅಂತ ಕೇಳಬಹುದು ಅಥವಾ ಸಂಸ್ಕೃತಿ ಸಚಿವಾಲಯ ಅಂತ ಕೇಳಬಹುದು. ಇಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ದಿನವನ್ನು ಆಯೋಜಿಸುತ್ತದೆ. 2015ರಿಂದ ಇದನ್ನು ಪ್ರತಿ 2 ವರ್ಷಗಳ ನಂತರ ನಾವು ಆಯೋಜನೆ ಮಾಡ್ತಾ ಬರ್ತಾ ಇದ್ದೀವಿ. ನೋಡಿ ಭಾರತದಲ್ಲಿ ಅನಿವಾಸಿ ಭಾರತೀಯರು ಅಂದರೆ NRI ಅಂತ ಕರಿತೀವಿ, ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂತ ಕರೀತಾರೆ. ಇನ್ನು ಭಾರತೀಯ ಮೂಲದ ವ್ಯಕ್ತಿಗಳು PIOಗಳು ಮತ್ತು ಭಾರತದಲ್ಲಿ ಅಥವಾ ವಿದೇಶದಲ್ಲಿ ಅವರ
ಅನುಕರಣೀಯ ಸಾಧನೆಗಳಿಗಾಗಿ ಅವರು ಸ್ಥಾಪಿಸಿದ ಸಂಸ್ಥೆಗಳಾಗಿರ್ಬೋದು, ಸೊ ಕಂಪನಿಗಳಾಗಿರ್ಬೋದು, ಇವುಗಳನ್ನು ಗೌರವಿಸಲು ಪ್ರವಾಸಿ ಭಾರತೀಯ ಸಮ್ಮಾನನ್ನು ನೀಡಲಾಗುತ್ತದೆ. 2025 ಜನವರಿ 10ರಂದು ಒಡಿಶಾದ ಭುವನೇಶ್ವರದಲ್ಲಿ 2025 ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಗಳೊಂದಿಗೆ ಗೌರವಿಸಲ್ಪಟ್ಟ 27 ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಈ ಕೆಳಕಂಡಂತಿವೆ, ಗಮನಿಸಬಹುದು. ನೋಡಿ, 27 ವ್ಯಕ್ತಿಗಳಿಗೆ ನೀಡಲಾಗಿದೆ. ಸೊ ಆ 27 ವ್ಯಕ್ತಿಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ಗಮನಿಸಬಹುದು. ಒಂದೆರಡು ಹೇಳ್ತೀನಿ ನಿಮಗೆ. ಪ್ರೊಫೆಸರ್ ಅಜಯ್ ರಾಣೆ, ನೋಡಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಸಮುದಾಯ ಸೇವೆಯಲ್ಲಿ ಇವರು ಮಾಡಿದಂತಹ ಒಂದು ಸೇವೆಗಾಗಿ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಎರಡನೇದಾಗಿ ಡಾಕ್ಟರ್ ಮಾರಿಯಾಲೇನಾ ಜೂನ್ ಫರ್ನಾಂಡಿಸ್ ಅಂತ ಕರಿತೀವಿ, ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಶಿಕ್ಷಣಕ್ಕೆ ಇವರು ನೀಡಿದಂಥ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೆಯೇ ಇನ್ನು 25 ಜನರನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ, ಗಮನಿಸಬಹುದು. ಸೊ ಇವೆಲ್ಲವೂ ಕೂಡ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ವಿಶ್ವಸಂಸ್ಥೆಯ ಪ್ರಮುಖ ವರದಿಯಾದ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ವರದಿ 2025 ಪ್ರಕಾರ 2025ರಲ್ಲಿ ಭಾರತೀಯ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆಯ ದರ ಎಷ್ಟು ಇರಲಿದೆ? ನೋಡಿ, 2025ರಲ್ಲಿ ಭಾರತೀಯ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆ ದರ ಎಷ್ಟು? ಸರಿಯಾದಂಥ ಉತ್ತರ 6.6%, 6.6%. ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಏನು ಮಾಹಿತಿ ಹಾಗಾದರೆ ಗಮನಿಸಬಹುದು. ಇಂಡಿಯಾಸ್ ಎಕಾನಮಿ ಪ್ರೊಜೆಕ್ಟೆಡ್ ಟು ಗ್ರೋ 6.6% in 2025, ಸಪೋರ್ಟ್ ಬೈ ಸ್ಟ್ರಾಂಗ್ ಪ್ರೈವೇಟ್ ಕನ್ಸಂಪ್ಷನ್. ಸೊ ನೋಡಿ, UN ಹೇಳಿದೆ ಈ ಮಾತನ್ನು. ಓಕೆ, ಇನ್ವೆಸ್ಟ್ಮೆಂಟ್ಸ್. ಸೊ ಅಲ್ಲಿ ಕನ್ಸಂಪ್ಷನ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ ಇಲ್ಲಿ ಕನ್ಸಂಪ್ಷನ್ ಆಗಿರತಕ್ಕಂಥದ್ದು ಈ ಕಾರಣ ನೀಡಿ ಅದು 2025ರಲ್ಲಿ ಭಾರತದ ಒಂದು ಎಕನಾಮಿ ಗ್ರೌತ್ ರೇಟು 6.6% ಇರಲಿದೆ ಅಂತ ಹೇಳಿದೆ. ಸೊ ಯಾವುದು ವಿಶ್ವಸಂಸ್ಥೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವಸಂಸ್ಥೆ ಪ್ರೊಜೆಕ್ಟ್ ಮಾಡಿರೋದ್ರಿಂದ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಹೆಚ್ಚಿನ ಡೀಟೇಲ್ಸ್ ನೋಡೋಣ, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯ ಪ್ರಮುಖ ವರದಿ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ 2025 ಅಂತ ಕರಿತೀವಿ. ಸೊ ಈ ವರದಿಯಲ್ಲಿ 2025ರಲ್ಲಿ 6.6%, 2026ರಲ್ಲಿ 6.7%ರಷ್ಟು ಬೆಳೆಯುವ ಸಾಧ್ಯತೆ ಇದೆ ಎಂದು ಭವಿಷ್ಯ ನುಡಿದಿದೆ. ವಿಶ್ವಸಂಸ್ಥೆಯು 9 ಜನವರಿ 2025ರಂದು ಬಿಡುಗಡೆ ಮಾಡಿದ ವರದಿಯು ಇದನ್ನು ನಿರೀಕ್ಷಿಸುತ್ತದೆ. 2025ರಲ್ಲಿ ವಿಶ್ವ ಆರ್ಥಿಕತೆಯು 2.8%ರಷ್ಟು ಬೆಳವಣಿಗೆಯಾಗಲಿದೆ ಎಂದು ವರದಿ ಮಾಡಿದೆ. ನೋಡಿ, 2025ರಲ್ಲಿ ವಿಶ್ವ ಆರ್ಥಿಕತೆ ಬೆಳವಣಿಗೆ ಎಷ್ಟು ಅಂತ ಹೇಳಿದೆ? 2.8%. ಅದೇ ಅವಧಿಯಲ್ಲಿ ಭಾರತದ ಬೆಳವಣಿಗೆ 6.6% ಇರಲಿದೆ ಅಂತ ಹೇಳಿದೆ. ಸೊ ವಿಶ್ವ ಮಟ್ಟಕ್ಕೆ ಹೋಲಿಸಿದರೆ ಭಾರತದ ಗ್ರೌತ್ ರೇಟ್ ಹೆಚ್ಚಾಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಇನ್ನು ವಿಶ್ವಸಂಸ್ಥೆಯು ಕ್ಯಾಲೆಂಡರ್ ವರ್ಷದಲ್ಲಿ ಅಂದರೆ ಜನವರಿ ಟು ಡಿಸೆಂಬರ್ ಅನುಸರಿಸುತ್ತದೆ. ಆದರೆ ಭಾರತ ಸರ್ಕಾರವು ಹಣಕಾಸಿನ ವರ್ಷವನ್ನು ಅಂದರೆ ಏಪ್ರಿಲ್ ಟು ಮಾರ್ಚ್ ರಾಷ್ಟ್ರೀಯ ಲೆಕ್ಕಪತ್ರ ವಿಧಾನವನ್ನು ಅನುಸರಿಸುತ್ತದೆ. ಸೊ ಗಮನಿಸಬಹುದು, ವಿಶ್ವಸಂಸ್ಥೆ ಜನವರಿ ಟು ಡಿಸೆಂಬರ್ ಅನುಸರಿಸುತ್ತೆ, ಭಾರತ ಸರ್ಕಾರ ಏಪ್ರಿಲ್ ಟು ಮಾರ್ಚ್ ಈ ಒಂದು ಲೆಕ್ಕಪತ್ರವನ್ನು ಅನುಸರಿಸುತ್ತೆ, ನೆನಪಿರಲಿ. ಸೊ ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ NSO ಅಂದರೆ ರಾಷ್ಟ್ರೀಯ ಅಂಕಿಅಂಶ ಕಚೇರಿ. ಸೊ ಓಕೆ, ಈ ಸಂಸ್ಥೆಯು 2024-25 ಆರ್ಥಿಕ ವರ್ಷದಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDPಯ ಮೊದಲ ಮುಂಗಡ ಅಂದಾಜುಗಳಲ್ಲಿ 6.6% GDP ಬೆಳವಣಿಗೆಯನ್ನು ಅಂದಾಜಿಸಿದೆ. 2022-23ರಲ್ಲಿ ಭಾರತದ GDP ಬೆಳವಣಿಗೆ ದರವು 7%, 2023-24ರಲ್ಲಿ ಅದು 8.2% ಆಗಿತ್ತು ಎಂಬತಕ್ಕಂಥ ಮಾಹಿತಿ ನೀಡಿದೆ. ಸೊ ಗಮನಿಸಬಹುದು, 2024-25ರಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಸೊ GDP ಮೊದಲ ಮುಂಗಡ ಅಂದಾಜುಗಳಲ್ಲಿ 6.4% GDP ಬೆಳವಣಿಗೆಯನ್ನು ಅಂದಾಜಿಸಿದೆ. ಇದು ನೆನಪಿರಬೇಕು ನಿಮಗೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ 2025ನೇ ಸಾಲಿನ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತವು ಜಾಗತಿಕವಾಗಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ನೋಡಿ, ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಸರಿಯಾದಂಥ ಉತ್ತರ 85ನೇ ಸ್ಥಾನವನ್ನು ಪಡೆದುಕೊಂಡಿದೆ.
ಸೊ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕಡಿಮೆ ಪಡೆದುಕೊಂಡಿರ್ತಕ್ಕಂಥದ್ದು. ನೋಡಿ, ಇಂಡಿಯಾಸ್ ರ್ಯಾಂಕಿಂಗ್ ಡ್ರಾಪ್ ಟು 85th ಇನ್ ಎಂಡ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಸಿಂಗಾಪುರ್ ಟಾಪ್ ಗ್ಲೋಬಲ್ ಲೀಸ್ಟ್. ನೋಡಿ, ಸಿಂಗಾಪುರ್ ಟಾಪ್ ಲೀಸ್ಟಲ್ಲಿದೆ. ಸೊ ನೋಡಿ, ಇಂಡಿಯಾ ರ್ಯಾಂಕಿಂಗ್ ಇನ್ ದ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2024 ವಾಸ್ 80th ಗ್ಲೋಬಲಿ. ಸೊ 2024ರಲ್ಲಿ ಭಾರತ 80ನೇ ಸ್ಥಾನದಲ್ಲಿತ್ತು. ನೋಡಿ, 80ನೇ ಸ್ಥಾನದಲ್ಲಿತ್ತು. ಆದರೆ ಈ ಸರಿ 85ಕ್ಕೆ ಆಗಿರತಕ್ಕಂಥದ್ದು, ಅಂದರೆ ಕಳಪೆ ಮಟ್ಟವನ್ನು ಸಾಧನೆ ತೋರಿಸಿದೆ. ಒಂದು ಮಾಹಿತಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಸ್ನೇಹಿತರ, ಗಮನಿಸಬಹುದು. ನೋಡಿ, 2025ರಲ್ಲಿ ಸೊ 80ನೇ ಸ್ಥಾನದಿಂದ 85ನೇ ಸ್ಥಾನಕ್ಕೆ ಕುಸಿತಗೊಂಡಿದೆ. ಸಿಂಗಾಪುರ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಎಂಬ ಸ್ಥಾನಮಾನವನ್ನು ಉಳಿಸಿಕೊಂಡಿದೆ. ನಂತರ ಸ್ಥಾನದಲ್ಲಿ ಜಪಾನ್ ದೇಶ ಇದೆ. ಯುನೈಟೆಡ್ ಸ್ಟೇಟ್ಸ್ ಪಾಸ್ಪೋರ್ಟ್ ಶ್ರೇಯಾಂಕವು 2024ರಲ್ಲಿ 7ನೇ ಸ್ಥಾನದಿಂದ 2025ರಲ್ಲಿ 9ನೇ ಸ್ಥಾನಕ್ಕೆ ಕುಸಿಯಿತು. ನೋಡಿ, ಗಮನಿಸಿ, ಯುನೈಟೆಡ್ ಸ್ಟೇಟ್ಸ್ ಕೂಡ 9ನೇ ಸ್ಥಾನಕ್ಕೆ ಕುಸಿದಿದೆ. ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥದ್ದು ಸಿಂಗಾಪುರ, ನಂತರ ಸ್ಥಾನದಲ್ಲಿ ಜಪಾನ್ ಇದೆ. ಸೊ ಅಲ್ಲಿ ಈ ವರ್ಷವೂ ಕೂಡ ಅಫ್ಘಾನಿಸ್ತಾನ ಏನಿದೆ, ವಿಶ್ವದ ಅತ್ಯಂತ ಕೆಟ್ಟ ಪಾಸ್ಪೋರ್ಟ್ ಎಂಬ ಸ್ಥಾನಮಾನವನ್ನು ಮತ್ತೆ ಉಳಿಸಿಕೊಂಡಿದೆ. ಓಕೆ, ಸೊ ಹೆನ್ಲಿ ಪಾಸ್ಪೋರ್ಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯುನೈಟೆಡ್ ಕಿಂಗ್ಡಮ್ ಮೂಲದ ಹೆನ್ಲಿ ಮತ್ತು ಪಾಲುದಾರರ ಸಂಸ್ಥೆಯು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. ಸೊ ನೋಡಿ, ಯುನೈಟೆಡ್ ಕಿಂಗ್ಡಮ್ ಮೂಲ, UK ಮೂಲದ ಹೆನ್ಲಿ ಮತ್ತು ಪಾಸ್ಪೋರ್ಟ್ ಪಾಲುದಾರರ ಸಂಸ್ಥೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. UK ಮೂಲದ ಒಂದು ಸಂಸ್ಥೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕವು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂದರೆ IATA ಒದಗಿಸಿದ ಡೇಟಾವನ್ನು ಆಧರಿಸಿ ಬಿಡುಗಡೆ ಮಾಡುತ್ತದೆ. ಭಾರತೀಯ ಶ್ರೇಯಾಂಕವು 85ಕ್ಕೆ ಕುಸಿತಗೊಂಡಿದೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು, ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ವೀಸಾ ಅಗತ್ಯವಿಲ್ಲದೆ 57 ದೇಶಗಳಿಗೆ ಪ್ರಯಾಣಿಸಬಹುದಾಗಿದೆ. ಇನ್ನು ಇಕ್ವಟೋರಿಯಲ್ ಗಿನಿಯಾ ಮತ್ತು ನೈಜರ್ ಆಫ್ರಿಕನ್ ದೇಶಗಳೊಂದಿಗೆ ಭಾರತವು 85ನೇ ಸ್ಥಾನ ಹಂಚಿಕೊಂಡಿದೆ. ನೋಡಿ, ಇಕ್ವಟೋರಿಯಲ್ ಗಿನಿಯಾ ಮತ್ತು ನೈಜರ್, ಸೊ ಈ ಆಫ್ರಿಕನ್ ದೇಶಗಳೇನಿದ್ದಾವೆ ಇವು ಕೂಡ 85ನೇ ಸ್ಥಾನವನ್ನು ಪಡೆದುಕೊಂಡಿವೆ. ಯಾವುದು? ಇಕ್ವಟೋರಿಯಲ್ ಗಿನಿಯಾ ಮತ್ತು ನೈಜರ್ ದೇಶಗಳು. ಅಫ್ಘಾನಿಸ್ತಾನ 106ನೇ ಸ್ಥಾನದಲ್ಲಿದೆ. ಯುದ್ಧ ಪೀಡಿತ ಸಿರಿಯಾ 105, ಇರಾನ್ 104ನೇ ಸ್ಥಾನದಲ್ಲಿದೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಪ್ರಾಜೆಕ್ಟ್ P75 ಅಡಿಯಲ್ಲಿ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾದ 6ನೇ ಮತ್ತು ಕೊನೆಯ ಸ್ಕಾರ್ಪಿನ್ ವರ್ಗದ ಜಲಾಂತರ್ಗಾಮಿ ನೌಕೆ ಕೆಳಗಿನ ಯಾವುದು? ಸರಿಯಾದಂಥ ಉತ್ತರ ವಾಗೀರ್. ಓಕೆ, ಆಪ್ಷನ್ ನಂಬರ್ 4 ಸರಿಯಾಗಿದೆ. ನೋಡಿ, ಪ್ರಾಜೆಕ್ಟ್ P75 ಅಡಿಯಲ್ಲಿ ಸೊ ಮಾಡಿದಂಥ ಎಲ್ಲ ಸ್ಕಾರ್ಪಿನ್ ವರ್ಗದ ಜಲಾಂತರ್ಗಾಮಿ ನೌಕೆಗಳನ್ನು ಇದೀಗ ನೌಕಾಪಡೆಗೆ ಹಸ್ತಾಂತರಿಸಲಾಗಿದೆ. 6 ಜಲಾಂತರ್ಗಾಮಿಗಳನ್ನು ನಿರ್ಮಾಣ ಮಾಡಿ ಹಸ್ತಾಂತರಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಕೊನೆಯ ನೌಕೆಯನ್ನು ಇದೀಗ ಹಸ್ತಾಂತರಿಸಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದರ ಹೆಸರು ವಾಗೀರ್ ಅಂತ ಕರಿತೀವಿ. ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಮಜ್ಗಾನ್ ಡಕ್ ಡಿಲಿವರ್ಸ್ 6th ಆ್ಯಂಡ್ ಫೈನಲ್ ಸ್ಕಾರ್ಪಿನ್ ಸಬ್ಮೆರಿನ್ ಟು ನೆವಿ. ನೋಡಿ, ಇದು 6th ಆ್ಯಂಡ್ ಫೈನಲ್ ಆಗಿರತಕ್ಕಂಥ ಒಂದು ಸ್ಕಾರ್ಪಿನ್ ಆಗಿದೆ. ಓಕೆ, ಇದೊಂದು ಸಬ್ಮೆರಿನ್ ಆಗಿದೆ, ಜಲಾಂತರ್ಗಾಮಿ. ಸೊ ನೆವಿಗೆ ಕೊಟ್ಟಿದೆ. ಗಮನಿಸಬಹುದು, ಇದನ್ನು MDL ಅಂತ ಕರಿತೀವಿ, ಮಜ್ರಾನ್ ಡಕ್ಟ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್. ಸೊ ಇದು ಡೆಲಿವರಿ ಮಾಡಿರೋದು, ಅಂದರೆ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿರತಕ್ಕಂಥ ಒಂದು ಕಂಪನಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಮಜ್ಗಾನ್ ಡಕ್ ಶಿಪ್ ಬಿಲ್ಡರ್ಸ್. ಓಕೆ, MDL ಇದನ್ನು ಅಭಿವೃದ್ಧಿಪಡಿಸಿ ಹಸ್ತಾಂತರಿಸಿರ್ತಕ್ಕಂಥದ್ದು. ಸೊ ಇದನ್ನು ವಾಗೀರ್ ಅಂತ ಕರೀತಾರೆ, ಇಂಗ್ಲೀಷಲ್ಲೂ ಕೂಡ ನೆನಪಿಟ್ಕೊಳ್ಳಿ. ಹಾಗಾದರೆ ಏನಿದು ವಾಗೀರ್? ಹಿಂದೂ ಮಹಾಸಾಗರದ ಆಳ ಸಮುದ್ರದ ಪರಭಕ್ಷಕವಾದ ಮರಳು ಮೀನಿನ ಹೆಸರನ್ನು ಇಡಲಾಗಿದೆ. ನೋಡಿ, ಸ್ಯಾಂಡ್ ಫಿಶ್ ಅಂತ ಕರೀತಾರೆ. ಇದು ಹಿಂದೂ ಮಹಾಸಾಗರದಲ್ಲಿ ಆಳ ಸಮುದ್ರದಲ್ಲಿ ಕಂಡುಬರತಕ್ಕಂಥ ಒಂದು ಪರಭಕ್ಷಕ ಮೀನು. ನೋಡಿ, ಪರಭಕ್ಷಕ ಅಂದರೆ ಮೀನನ್ನೇ ತಿನ್ನುವಂತಹ ಒಂದು ಮೀನಿನ ಜಾತಿ ಇದು. ಸೊ ಯಾಕೆ ಈ ಹೆಸರನ್ನು ಇಡಲಾಗಿದ್ದಾರೆ ಅಂತ ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ನೋಡಿ, ಆಳ ಸಮುದ್ರದಲ್ಲಿ ಕಂಡುಬರುತ್ತೆ. ಆ ಸ್ಯಾಂಡ್ ಫಿಶ್ನ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಇದು
6 ಕಲ್ವರಿ ಕ್ಲಾಸ್ ಸ್ಕಾರ್ಪಿನ್ ಜಲಾಂತರ್ಗಾಮಿ ನೌಕೆಗಳ ಸರಣಿಯಲ್ಲಿ ಕೊನೆಯದಾಗಿದೆ. ಈ ವರ್ಗದ ಇತರ 5 ಜಲಾಂತರ್ಗಾಮಿಗಳು ಕಲ್ವರಿ, ಖಂಡೇರಿ, ಕರಂಜ್, ವೇಲ, ವಾಗೀರ್ ಅಂತ ಕರಿತೇವೆ. ಸೊ ಇವು ಇತರೆ 5 ಜಲಾಂತರ್ಗಾಮಿಗಳು. ನೆನಪಿಟ್ಕೋಬೇಕು ಇದನ್ನು. ಪ್ರಾಜೆಕ್ಟ್ P75 ಯೋಜನೆಯಡಿಯಲ್ಲಿ ಭಾರತವು ಫ್ರೆಂಚ್ ಸ್ಕಾರ್ಪಿನ್ ವರ್ಗದ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸುತ್ತದೆ. ಸೊ ಇವು ಡೀಸೆಲ್ ಎಲೆಕ್ಟ್ರಿಕಲ್ ಪ್ರೊಪಲ್ಷನ್ ಸಿಸ್ಟಮ್ಗಳನ್ನು ಹೊಂದಿದೆ. ಜಲಾಂತರ್ಗಾಮಿ ನೌಕೆಗಳಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಅಂದರೆ AIP ವ್ಯವಸ್ಥೆಯನ್ನು ಅಳವಡಿಸಲಾಗುವುದು. AIP ವ್ಯವಸ್ಥೆಯು ಪರಮಾಣು ಅಲ್ಲದ ಜಲಾಂತರ್ಗಾಮಿ ನೌಕೆಗಳನ್ನು ದೀರ್ಘಾವಧಿವರೆಗೆ ನೀರಿನಲ್ಲಿ ಮುಳುಗಲು ಅನುಮತಿಸುತ್ತದೆ. ಸೊ ಇಷ್ಟು ವಾಗೀರ್ ಬಗ್ಗೆ ನೆನಪಿರಲಿ ನಿಮಗೆ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಭಾವ ಗಾಯಕನ್ ಎಂದು ಕರೆಯಲ್ಪಡುವ ಯಾವ ಪ್ರಖ್ಯಾತ ಹಿನ್ನೆಲೆ ಗಾಯಕ ಇತ್ತೀಚೆಗೆ ಅಂದರೆ ಜನವರಿ 2025ರಂದು ನಿಧನರಾದರು? ಇವರಿಗೆ ಭಾವ ಗಾಯಕನ್ ಅಂತ ಕರೀತಾರೆ. ನೋಡಿ, ಗಾಯಕನ್, ಭಾವ ಗಾಯಕನ್. ಸರಿಯಾದಂಥ ಉತ್ತರ P. ಜಯಚಂದ್ರ. ಓಕೆ, P. ಜಯಚಂದ್ರ ನೋಡಿ ದಕ್ಷಿಣ ಭಾರತದ ಖ್ಯಾತ ಗಾಯಕ. ಜಯಚಂದ್ರನ್ ಎನ್ನಿಲ್ಲ. ಕನ್ನಡದಲ್ಲಿ 17 ಸೇರಿ ಹಲವು ಭಾಷೆಗಳಲ್ಲಿ ಒಟ್ಟು 16,000 ಗೀತೆಗಳನ್ನು ಹಾಡಿದ್ದಾರೆ. ಕೇರಳದಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಸೊ ಇವರು ಕನ್ನಡದಲ್ಲಿ ಗಮನಿಸಬಹುದು, ಹಿಂದೂಸ್ತಾನವು ಎಂದೂ ಮರೆಯದ ಒಂದು ಸಾಂಗ್ ಹಾಡಿದ್ರು ಕೂಡ. ಇನ್ನು ಕನ್ನಡ ನಾಡಿನ ಕರಾವಳಿ ಅಂತಕ್ಕಂಥ ಹಳೆ ಸಾಂಗು ಕೂಡ ಹೇಳಿದಂಥವ್ರು ಕೂಡ ಇವರೇ. ಸೊ ಆ ಧ್ವನಿ ಇವ್ರದೇ. ಸೊ ಇಲ್ಲಿ ಗಮನಿಸಬಹುದು ಕನ್ನಡದಲ್ಲಿ ಅವರು ಹಾಡಿರ್ತಕ್ಕಂಥ ಪ್ರಮುಖ ಗೀತೆಗಳು ನೋಡಿ. ಅಮೃತ ಗಳಿಕೆ ಮೂವಿಯಿಂದ ಹಿಂದೂಸ್ತಾನವು ಎಂದೂ ಮರೆಯದಂಥ ಒಂದು ಸಾಂಗ್ ಆಗಿರ್ಬೋದು. ಇನ್ನು ಒಲವಿನ ಉಡುಗೊರೆ ಕೊಡಲೇನು ಆಗಿರ್ಬೋದು, ಮಂದಾರ ಪುಷ್ಪವು ನೀನು, ಚಂದ ಚಂದ ಎಂಬತಕ್ಕಂಥದ್ದು, ಜೀವನ ಸಂಜೀವಿನಿ, ಕಮಲನಯನ ಕಮಲವದನ, ಭೂಮಿ ತಾಯಣೆ ನೀ ಇಷ್ಟ ಕಣೆ ಎಂಬುದು. ಸೊ ಇವೆಲ್ಲವೂ ಕೂಡ ಜಯಚಂದ್ರನ್ ಅವರು ಹಾಡಿರ್ತಕ್ಕಂಥ ಪ್ರಮುಖ ಗೀತೆಗಳಾಗಿವೆ. ಕನ್ನಡದಲ್ಲಿ ಇವರು 17 ಗೀತೆಗಳನ್ನು ಹಾಡಿದ್ದಾರೆ. ಅತ್ಯಂತ ಸುಮಧುರ ಧ್ವನಿ ಉಳಿದಂಥವರು ಜಯಚಂದ್ರನ್. ಸೊ ಇವರು ನೆನಪಿರಲಿ, ಕೇರಳ ರಾಜ್ಯದವರು ಇವರು. ಮಲಯಾಳಂ ಸಾಹಿತ್ಯಕ್ಕೆ ಅಥವಾ ಮಲಯಾಳಂ ಒಂದು ಸಂಗೀತ ಕ್ಷೇತ್ರಕ್ಕೆ ಇವರು ಹೆಚ್ಚಿನ ಕೊಡುಗೆ ನೀಡಿದ್ದಾರೆ. ಓಕೆ, ಇದು ನೆನಪಿರಲಿ ನಿಮಗೆ. ಗಮನಿಸಿ, ಮಲಯಾಳಂ ಮತ್ತು ತಮಿಳು ಚಿತ್ರರಂಗದಲ್ಲಿ ಅವರು ಭಾವಪೂರ್ಣ ಚಿತ್ರಣಗಳಿಗೆ ಹೆಸರುವಾಸಿಯಾಗಿದ್ದಾರೆ ಎಂಬುದು ಗಮನದಲ್ಲಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯವು ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಭಾರತವು ಜಾಗತಿಕವಾಗಿ ಎಷ್ಟನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ? ನೋಡಿ, ಇತ್ತೀಚೆಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಆ ವರದಿಯ ಪ್ರಕಾರ ಜಾಗತಿಕವಾಗಿ ಇದೀಗ ಭಾರತವು ಎಷ್ಟನೇ ಅತಿದೊಡ್ಡ ರಸ್ತೆ ಜಾಲ ನೋಡಿ, ಅತಿದೊಡ್ಡ ರಸ್ತೆ ಜಾಲ ಹೊಂದಿದೆ. ಲಾರ್ಜೆಸ್ಟ್ ರೋಡ್ ನೆಟ್ವರ್ಕ್ ಅಂತ ಕರಿತೀವಿ. ಸೊ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ರಸ್ತೆ ಜಾಲವನ್ನು ಹೊಂದಿರತಕ್ಕಂಥದ್ದು. ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಡೀಟೇಲ್ಸನ್ನು ನಾವು ನೋಡೋಣ. ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಮತ್ತು ಸಾಧನೆಗಳ ಬಗ್ಗೆ ನೋಡೋಣ. ಒಂದನೇದಾಗಿ ನೋಡಿ, ದೇಶದಲ್ಲಿ ರಸ್ತೆ ಜಾಲ. ಭಾರತವು 2ನೇ ಅತಿ ದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ ಮತ್ತು ಅದರ ರಾಷ್ಟ್ರೀಯ ಹೆದ್ದಾರಿಗಳು ಒಟ್ಟು 146,195 ಕಿಲೋಮೀಟರ್ ಉದ್ದವನ್ನು ವ್ಯಾಪಿಸಿ ದೇಶದ ಪ್ರಾಥಮಿಕ ಒಂದು ಜಾಲವನ್ನು ರೂಪಿಸುತ್ತದೆ. ಸೊ ನೋಡಿ, ಅಂದರೆ ಅಪಧಮನೀಯ ಅಂತ ಅಂದರೆ ಒಳ ರೂಟುಗಳಾಗಿರ್ಬೋದು, ಅಡ್ಡ ರೂಟುಗಳು ಇವೆಲ್ಲವೂ ಸೇರಿ ರೂಪಿಸಿರ್ತಕ್ಕಂಥದ್ದು 146,195 ಕಿಲೋಮೀಟರ್ ಜಾಲವನ್ನು ಹೊಂದಿದೆ. ಇದು ವಿಶ್ವದಲ್ಲೇ ಅತಿ ದೊಡ್ಡ 2ನೇ ಜಾಲವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಜಾಲ. ಓಕೆ, ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ. ಸೊ ಈ ಜಾಲವು 60% ಬೆಳವಣಿಗೆಯನ್ನು ಕಂಡಿದೆ. 2014ರಲ್ಲಿ 91,287 ಕಿಲೋಮೀಟರ್ ಇತ್ತು. ಈಗ 1,46,195 ಕಿಲೋಮೀಟರ್ಗೆ ಏರಿಕೆಯನ್ನು ಕಂಡಿದೆ. ಸೊ ರಾಷ್ಟ್ರೀಯ ಹೈ ಸ್ಪೀಡ್ ಕಾರಿಡಾರ್ಗಳ ಉದ್ದವೂ ಕೂಡ ಹೆಚ್ಚಾಗಿದೆ. 2014ರಲ್ಲಿ 93 ಕಿಲೋಮೀಟರ್ಗಳಿಂದ ಪ್ರಸ್ತುತ 2,474 ಕಿಲೋಮೀಟರ್ಗೆ ಏರಿಕೆಯನ್ನು ಕಂಡಿದೆ.
ಪ್ರಮುಖ ಮೂಲಸೌಕರ್ಯ ಅನುಮೋದನೆಗಳು ಮತ್ತು ಹೂಡಿಕೆಗಳು ಕೂಡ ಹೆಸರುವಾಸಿಯಾಗಿರತಕ್ಕಂಥದ್ದು. ಓಕೆ, ಗಮನಿಸಿನ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ 50,655 ಕೋಟಿ ಹೂಡಿಕೆಯೊಂದಿಗೆ ಒಟ್ಟು 936 ಕಿಲೋಮೀಟರ್ ಉದ್ದದ 8 ರಾಷ್ಟ್ರೀಯ ಹೈಸ್ಪೀಡ್ ಕಾರಿಡಾರ್ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಈ ಯೋಜನೆಗಳು ದೇಶಾದ್ಯಂತ ಸರಿಸುಮಾರು 4.42 ಕೋಟಿ ಮಾನವ ದಿನಗಳ ಉದ್ಯೋಗವನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ. ಓಕೆ, ಅಷ್ಟೇ ಅಲ್ಲದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಪಾರದರ್ಶಕ ಭೂ ಸ್ವಾಧೀನಕ್ಕಾಗಿ ಭೂಮಿ ರಾಶಿ ಪೋರ್ಟಲ್ ಅಥವಾ ಭೂರಾಶಿ ಪೋರ್ಟಲ್ ಅಂತ ಕರೀತಾರೆ. ಜೊತೆಗೆ ಎಲೆಕ್ಟ್ರಾನಿಕ್ ಟೋಲ್ ಸಂಗ್ರಹಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಮೂಲಕ ರಸ್ತೆ ಮೂಲ ಸೌಕರ್ಯವನ್ನು ಸರ್ಕಾರವು ಆಧುನೀಕರಿಸ್ತಾ ಇದೆ. ಓಕೆ, ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಹೈಬ್ರಿಡ್ ತಂತ್ರಜ್ಞಾನವನ್ನು ಭಾರತವು ಅಳವಡಿಸಿಕೊಳ್ಳಲಿದೆ. ಹಾಗಾದರೆ ಕೆಳಗಿನವುಗಳಲ್ಲಿ ಹೈಬ್ರಿಡ್ ಬೀಜಗಳ ಅನುಕೂಲಗಳು ಯಾವುವು? ನೋಡಿ, ಹೈಬ್ರಿಡ್ ಟೆಕ್ನಾಲಜಿಗೆ ಭಾರತ ಇದೀಗ ಯೋಜನೆಯನ್ನು ರೂಪಿಸಿದೆ. ಕೇಂದ್ರ ಸರ್ಕಾರದ ದೃಷ್ಟಿಗೆ ಬಂದಿದೆ. ಸೊ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇದೀಗ ಹೈಬ್ರಿಡ್ ಟೆಕ್ನಾಲಜಿಗೆ ಆದ್ಯತೆಯನ್ನು ಕೊಟ್ಟಿದೆ. ಸೊ ಹಾಗಾದರೆ ಏನಿದು ಹೈಬ್ರಿಡ್ ಟೆಕ್ನಾಲಜಿ, ಇದರಿಂದ ಏನು ಯೂಸ್ ಇದೆ, ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಹೈಬ್ರಿಡ್ ಟೆಕ್ನಾಲಜಿ, ಸೊ ಹಾಗಾದರೆ ಹೈಬ್ರಿಡ್ಗೆ ಸಂಬಂಧಪಟ್ಟಂತೆ ಏನು ಸರಿಯಾಗಿದೆ ಅಂದರೆ ಹೈಬ್ರಿಡ್ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಒಂದೇದು ಗಮನಿಸಿ. ಹೈಬ್ರಿಡ್ ಎಂಬುದು ಉರುಪು ಅಂದರೆ ಎಟರೋಸಿಸ್ ಅಂತ ಕರಿತೀವಿ. ಸೊ ಅಂದರೆ ಅದರ ಒಂದು ಉರುಪಿನಿಂದಾಗಿ ಸುಧಾರಿತ ಬೆಳೆ ಇಳುವರಿ ಇರುತ್ತದೆ. ಅಂದರೆ ಬೆಳೆ ಇಳುವರಿ ಜಾಸ್ತಿ ಆಗುತ್ತದೆ ಹೈಬ್ರಿಡ್ ಮಾಡುವುದರಿಂದ. ಎರಡನೇದಾಗಿ ನೋಡಿ, ಕೀಟಗಳು, ರೋಗಗಳು ಮತ್ತು ಪರಿಸರ ಒತ್ತಡಗಳಿಗೆ ವರ್ಧಿತ ಪ್ರತಿರೋಧವನ್ನು ಒಡ್ಡುತ್ತವೆ. ಸೊ ಅಂದರೆ ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಪರಿಸರ ಒತ್ತಡಗಳಿಗೆ ಇದು ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ. ಓಕೆ, ಮೂರನೇದಾಗಿ ಗಮನಿಸಿ, ಬೆಳೆ ಗುಣಲಕ್ಷಣಗಳಲ್ಲಿ ಹೆಚ್ಚಿನ ಏಕರೂಪತೆ ಇರುತ್ತದೆ ಅಂತ ಗಮನಿಸಬಹುದು ನೀವು. ಹೆಚ್ಚಿನ ಏಕರೂಪತೆ ಇರುತ್ತಂತೆ. ಸೊ ಹಾಗಾದರೆ ಮೂರನೇದು. ನಾಲ್ಕನೇದು ನೋಡಿ, ಹೈಬ್ರಿಡ್ ಬೀಜಗಳನ್ನು ಬಹು ಋತುಗಳಿಗೆ ಉಳಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಐದನೇದಾಗಿ, ವಿವಿಧ ಹವಾಮಾನ ಪರಿಸ್ಥಿತಿಗಳಿಗೆ ಉತ್ತಮ ಹೊಂದಾಣಿಕೆಯಾಗುತ್ತದೆ. ಹಾಗಾದರೆ ಈ 5ರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಗಮನಿಸಬಹುದು ಸ್ನೇಹಿತರೆ, ಆಪ್ಷನ್ ನಂಬರ್ 3 ಸರಿಯಾಗಿದೆ. 1, 2, 3 ಮತ್ತು 5 ಮಾತ್ರ ಸರಿಯಾಗಿದೆ. 4ನೇದು ಸರಿ ಇಲ್ಲ ನೋಡಿ. 4ನೇದು ಸರಿ ಇಲ್ಲ ಅಂದರೆ ಹೈಬ್ರಿಡ್ ಬೀಜಗಳನ್ನು ಬಹು ಋತುಗಳಿಗೆ ಉಳಿಸುವ ಸಾಮರ್ಥ್ಯವನ್ನು ಹೊಂದಿದೆ, ಅದು ಆಗಲ್ಲ ನೋಡಿ. ಈ ಬೀಜಗಳನ್ನು ಬಹು ಋತುಗಳವರೆಗೆ ಉಳಿಸುವುದು ಸಾಧ್ಯವಿಲ್ಲ ಹೈಬ್ರಿಡ್ ಮಾಡುವುದರಿಂದ. ಸೊ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ, ಇದು ಗಮನಿಸಬಹುದು. ಇನ್ನುಳಿದಂತೆ ಕೀಟಗಳು, ರೋಗಗಳು, ಪರಿಸರ ಒತ್ತಡಗಳಿಗೆ ಪ್ರತಿರೋಧ ಮಾಡುತ್ತೆ. ಅಂದರೆ BT ಹತ್ಯೆ ನೀವು ನೋಡ್ಬೋದು, ಅದು ಯಾವುದೇ ಬ್ಯಾಕ್ಟೀರಿಯಾವನ್ನು ತನ್ನ ಹತ್ರ ಬಿಟ್ಕೊಳ್ಳೋದಿಲ್ಲ. ಸೊ BT ಹತ್ತಿ ಕೂಡ ಒಂದು ಹೈಬ್ರಿಡ್ ಆಗಿದೆ. ಓಕೆ, BT ಬ್ಯಾಸಿಲಸ್ ತುರಾಂಜಿಸ್ ಅಂತ ಕರೀತಾರೆ. ಸೊ ಹೈಬ್ರಿಡ್ ಉರುಪಿನಿಂದ ಸುಧಾರಿತ ಬೆಳೆ ಆಗುತ್ತೆ. ಬೆಳೆ ಗುಣಲಕ್ಷಣಗಳಲ್ಲಿ ಏಕರೂಪತೆ ಇರುತ್ತದೆ ನೋಡಿ. ಇನ್ನು ವಿವಿಧ ಹವಾಮಾನ ಪರಿಸ್ಥಿತಿಗಳಿಗೆ ಉತ್ತಮ ಹೊಂದಾಣಿಕೆ ಆಗ್ತವೆ ಇವು. ಅಂದರೆ ಹೈಬ್ರಿಡ್ ಮಾಡುವುದರಿಂದ ಹವಾಮಾನಕ್ಕೆ ತಕ್ಕಂತೆ ಹೈಬ್ರಿಡ್ ಮಾಡಿರ್ತಾರೆ, ಅದಕ್ಕಾಗಿ ಅವು ಅಲ್ಲಿ ಹೊಂದಿಕೊಳ್ಳುತ್ತವೆ. ಅದು ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಇಂಡಿಯಾ ಮಸ್ಟ್ ಸ್ಪೀಡ್ ಅಪ್ ಹೈಬ್ರಿಡ್ ಟೆಕ್ನಾಲಜಿ ಅಡಾಪ್ಷನ್ ಇನ್ ಪಲ್ಸಸ್ ನೋಡಿ. ಆಯಿಲಿ ಸೀಡ್ಸ್ ಟು ರೆಡ್ಯೂಸ್ ಇಂಪೋರ್ಟ್ಸ್. ಸೊ ನೋಡಿ, ಇಂಪೋರ್ಟ್ಸ್ ಅಂದರೆ ಆಮದಿನ ಪ್ರಮಾಣ ಕಡಿಮೆ ಮಾಡೋದು ನೋಡಿ. ಪಲ್ಸಸ್ ಮತ್ತು ಆಯಿಲಿ ಸೀಡ್ಸ್ ಅಂದರೆ ಸೊ ನೋಡಿ, ಎಣ್ಣೆ ಕಾಳುಗಳು ಮತ್ತು ಬೀಜಗಳ ಉತ್ಪಾದನೆ ಏನಿದೆ, ಬೇಳೆಕಾಳುಗಳು ಇದು ಎಣ್ಣೆ ಕಾಳುಗಳು ಮತ್ತು ಇತರೆ ಬೀಜ ಕಾಳುಗಳು ಅಂದರೆ ಪಲ್ಸಸ್ಗಳು ಏನಿದ್ದಾವೆ, ಸೊ ಇವುಗಳನ್ನು ಆಮದು ಮಾಡಿಕೊಳ್ತಕ್ಕಂಥದ್ದು ಜಾಸ್ತಿ ಆಗಿದೆ ನಾವು. ಸೊ ಇದನ್ನು ಕಡಿಮೆ ಮಾಡಿ ಅಂದರೆ ಎಕ್ಸ್ಪೋರ್ಟ್ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಭಾರತದಲ್ಲಿ ನಾವು ಹೈಬ್ರಿಡ್ ಟೆಕ್ನಾಲಜಿಯನ್ನು ಅಡಾಪ್ಷನ್ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು PK ಮಿಶ್ರಾ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇದೀಗ ಭಾರತದಲ್ಲಿ ತುಂಬಾ ಪ್ರಚಲಿತದಲ್ಲಿದೆ ನೋಡಿ. ಉತ್ಪಾದನಾ ಕೊರತೆಯನ್ನು ನೀಗಿಸಲು ಭಾರತವು ಬೇಳೆಕಾಳುಗಳು ಮತ್ತು ಎಣ್ಣೆಕಾಳುಗಳು, ಪಲ್ಸಸ್ಗಳು, ಬೇಳೆಕಾಳುಗಳು ಮತ್ತು ಎಣ್ಣೆಕಾಳುಗಳು, ಆಯಿಲಿ ಸೀಡ್ಸ್ ಹೈಬ್ರಿಡ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದನ್ನು ವೇಗಗೊಳಿಸಬೇಕಾಗಿದೆ.
ಆದರೆ ಈ ಸುಧಾರಿತ ಕೃಷಿ ಪದ್ಧತಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ರೈತರು ಎದುರಿಸುತ್ತಿರುವ ಸವಾಲುಗಳನ್ನು ಒಪ್ಪಿಕೊಂಡಿದ್ದಾರೆ ಎಂದು ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂಥ PK ಮಿಶ್ರಾ ಗುರುವಾರ ಹೇಳಿದ್ದಾರೆ. ಸೊ ನೋಡಿ, ಹೈಬ್ರಿಡ್ ತಂತ್ರಜ್ಞಾನದಲ್ಲಿ ದೇಶದ ಆರಂಭಿಕ ಸಾಧನಗಳು 1970ರಲ್ಲಿ ಮೊದಲ ಹತ್ತಿ ಹೈಬ್ರಿಡ್ನಿಂದ ಪ್ರಾರಂಭವಾಯಿತು. ಅಂದರೆ BT, ನಾನು ಹೇಳಿದಂತೆ BT ಹತ್ತಿ ಮೊಟ್ಟ ಮೊದಲ ಹೈಬ್ರಿಡ್ ಮಾಡಲಾಯಿತು ಅದಕ್ಕೆ. ಸೊ ಪರಾಗಸ್ಪರ್ಶದ ಬೆಳೆಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಆ ಒಂದು ಹತ್ತಿಗೆ BT ಹತ್ತಿ ಪ್ರದರ್ಶನ ನೀಡಿತು. ಹೈಬ್ರಿಡ್ ಬೀಜಗಳು ಹೆಟೆರೋಸಿಸ್ ಪ್ರದರ್ಶಿಸುತ್ತವೆ. ಇದು ತೆರೆದ ಪರಾಗಸ್ಪರ್ಶದ ಪ್ರಭೇದಗಳಿಗಿಂತ ಗಮನಾರ್ಹವಾಗಿ ಹೆಚ್ಚಿನ ಬೆಳೆ ಇಳುವರಿಗೆ ಕಾರಣವಾಗುತ್ತದೆ. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಮಿಶ್ರ ತಳಿಗಳು ಸಾಮಾನ್ಯವಾಗಿ ಕೀಟಗಳು, ರೋಗಗಳು, ಬರ ಅಥವಾ ಶಾಖದಂತಹ ಪರಿಸರ ಒತ್ತಡಗಳಿಗೆ ಹೆಚ್ಚಿನ ಪ್ರತಿರೋಧವನ್ನು ಪ್ರದರ್ಶಿಸ್ತವೆ ಅವು. ಸೊ ಹಾಗೆ ನೋಡಿ, ಇದು ಕೂಡ ಹೈಬ್ರಿಡ್ ತಂತ್ರಜ್ಞಾನಕ್ಕೆ ಒಂದು ಉದಾಹರಣೆಯಾಗಿದೆ. ಏಕರೂಪದ ಬೆಳೆ ಲಕ್ಷಣವಿರುತ್ತದೆ. ತುಂಬಾ ಇಂಪಾರ್ಟೆಂಟ್, ಈ ತರಹದಲ್ಲಿ ನಿಮಗೆ ಕೇಳ್ತಕ್ಕಂಥ ಏಕರೂಪವಾಗಿರುತ್ತದೆ. ಮಿಶ್ರ ತಳಿಗಳು ಏಕರೂಪದ ಬೆಳೆಗಳನ್ನು ಉತ್ಪಾದಿಸುತ್ತವೆ. ಇದು ಕೊಯ್ಲು ಸರಳಗೊಳಿಸುತ್ತದೆ ಮತ್ತು ಸ್ಥಿರವಾದ ಗುಣಮಟ್ಟವನ್ನು ಖಾತ್ರಿಗೊಳಿಸುತ್ತದೆ. ಇನ್ನು ಹೈಬ್ರಿಡ್ ಬೀಜಗಳನ್ನು ಉಳಿಸಲಾಗುತ್ತದೆ. ನೋಡಿ, ತೆರೆದ ಪರಾಗಸ್ಪರ್ಶ ಬೀಜಗಳಿಗಿಂತ ಭಿನ್ನವಾಗಿ ಹೆಟೆರೋಸಿಸ್ ಅನ್ನು ಕಳೆದುಕೊಳ್ಳದೆ ರೈತರು ಹೈಬ್ರಿಡ್ ಬೀಜಗಳನ್ನು ಬಹು ಋತುಗಳಿಗೆ ಉಳಿಸಲು ಸಾಧ್ಯವಿಲ್ಲ. ನೋಡಿ, ಬಹು ಋತುಗಳಿಗೆ ಅಂದರೆ ಒಮ್ಮೆ ಬೆಳೆದು ಆ ಬೀಜಗಳನ್ನು ಮತ್ತೆ ನಾವು ಹಾಕ್ತೀವಿ, ಅದು ಹೈಬ್ರಿಡ್ ಅಂತಂದರೆ ಅದು ಆಗಲ್ಲ ಸ್ನೇಹಿತರೆ. ಇದು ಕೂಡ ನೆನಪಿರಬೇಕು. ಸೊ ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟ್. ಹವಾಮಾನ ಹೊಂದಾಣಿಕೆ. ನೋಡಿ, ಮಿಶ್ರ ತಳಿಗಳನ್ನು ನಿರ್ದಿಷ್ಟ ಪ್ರದೇಶಗಳಿಗೆ ಬೆಳೆಸಬಹುದು. ಹವಾಮಾನ ವ್ಯತ್ಯಾಸಗಳಿಗೆ ಉತ್ತಮ ಹೊಂದಾಣಿಕೆಯನ್ನು ಒದಗಿಸುತ್ತವೆ. ಸೊ ಆ ಕಾರಣಕ್ಕಾಗಿ 5ನೇ ಹೇಳಿಕೆ ಸರಿಯಾಗಿದೆ. 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ಭಾರತದ ಅಥ್ಲೆಟಿಕ್ಸ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲು ಸಜ್ಜಾಗಿದ್ದಾರೆ? ಸರಿಯಾದಂಥ ಉತ್ತರ ಬಹದ್ದೂರ್ ಸಿಂಗ್ ಸಗೋ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಬಹದ್ದೂರ್ ಸಿಂಗ್ ಸಗೋ. ನೋಡಿ, AFI ಅಧ್ಯಕ್ಷರಾಗಿ ಸಗೋ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. 2012ರಿಂದಲೂ AFI ಅಧ್ಯಕ್ಷರಾಗಿ 3 ಅವಧಿಗೆ ಕಾರ್ಯನಿರ್ವಹಿಸಿರುವ 67 ವರ್ಷದ ಆದಿಲ್ ಸುಮರಿವಾಲಾ ರಾಷ್ಟ್ರೀಯ ಕ್ರೀಡಾ ಸಂಹಿತೆ ಪ್ರಕಾರ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಕಳೆದುಕೊಂಡಿದ್ದು, ತೆರವಾದ ಸ್ಥಾನಕ್ಕೆ 51 ವರ್ಷದ ಸಗೋ ತುಂಬಲಿದ್ದಾರೆ. ನೋಡಿ, ಸಗೋ ಹಾಗಾದರೆ 2000 ಮತ್ತು 2004ರ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದ ಪದ್ಮಶ್ರೀ ಪುರಸ್ಕೃತ ಸಗೋ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿರುವ ಏಕೈಕ ಅಭ್ಯರ್ಥಿ ಎನಿಸಿಕೊಂಡಿದ್ದಾರೆ. ಸೊ ಸಗೋ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಶಾರ್ಟ್ ಫುಟ್ ಪಟು. ಇದು ನೆನಪಿರಲಿ, ಶಾರ್ಟ್ ಫುಟ್ ಪಟು ಇವರು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಸಿರಿಧಾನ್ಯ ಮತ್ತು ಸಾವಯವ ಪದಾರ್ಥಗಳ ಉತ್ಪಾದಕರು, ಮಾರುಕಟ್ಟೆದಾರರು, ಗ್ರಾಹಕರ ನಡುವೆ ಸಂಪರ್ಕ ಕಲ್ಪಿಸುವ ಹಾಗೂ ಮಾರುಕಟ್ಟೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಕೃಷಿ ಇಲಾಖೆಯು ಕೆಳಗಿನ ಯಾವ ಸ್ಥಳದಲ್ಲಿ ಸಾವಯವ ಸಿರಿಧಾನ್ಯ ಹಬ್ ನಿರ್ಮಾಣ ಮಾಡುತ್ತಿದೆ? ನೋಡಿ, ಕರ್ನಾಟಕದಲ್ಲಿ ಕೃಷಿ ಇಲಾಖೆ ಕೆಳಗಿನ ಯಾವ ಸ್ಥಳದಲ್ಲಿ ಸಾವಯವ ಸಿರಿಧಾನ್ಯ ಹಬ್ ನಿರ್ಮಾಣ ಮಾಡ್ತಾ ಇದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಬೆಂಗಳೂರು ಅಂದರೆ ಹೆಬ್ಬಾಳದಲ್ಲಿ. ಹೆಬ್ಬಾಳದಲ್ಲಿ ಗಮನಿಸಬಹುದು. ಜನವರಿ 23ರಂದು ಭೂಮಿ ಪೂಜೆ ಆಗ್ತಾ ಇದೆ. 18 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ತಾ ಇದೆ. ಹೆಬ್ಬಾಳದಲ್ಲಿ ಸಾವಯವ ಸಿರಿಧಾನ್ಯ ಹಬ್ ನಿರ್ಮಾಣಗೊಳ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಹೆಬ್ಬಾಳದಲ್ಲಿ ನಿರ್ಮಾಣಗೊಳ್ತಾ ಇದೆ. ನೋಡಿ, ಇದು ಸಿರಿಧಾನ್ಯ ಮತ್ತು ಸಾವಯವ ಪದಾರ್ಥಗಳ ಉತ್ಪಾದಕರು, ಮಾರುಕಟ್ಟೆದಾರರು, ಗ್ರಾಹಕರ ನಡುವೆ ಸಂಪರ್ಕ ಕಲ್ಪಿಸುವ ಹಾಗೂ ಮಾರುಕಟ್ಟೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಕೃಷಿ ಇಲಾಖೆ ಹೆಬ್ಬಾಳದಲ್ಲಿ ಈ ಒಂದು ಸಾವಯವ ಸಿರಿಧಾನ್ಯ ಹಬ್ ನಿರ್ಮಾಣ ಮಾಡ್ತಾ ಇದೆ. ಸೊ ಒಟ್ಟಾಗಿ 28 ಕೋಟಿ ರು ಅನುದಾನದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾದರೆ ಈ ಹಬ್ನಲ್ಲಿ ಏನೇನಿರಲಿದೆ ಅಂತ ಕೇಳ್ತಾರೆ. ಏನೇನಿರುತ್ತೆ ನೋಡಿ, ಈ ಹಬ್ನಲ್ಲಿ ಹಳ್ಳಿಯ ಪರಿಸರವನ್ನು ಸೃಷ್ಟಿಸಲಾಗುತ್ತದೆ. ಇಲ್ಲಿ ಸಾವಯವ ಸಿರಿಧಾನ್ಯಗಳು, ಮೌಲ್ಯವರ್ಧಿತ ಉತ್ಪನ್ನಗಳ ಪ್ರದರ್ಶನ, ಮಾರಾಟ ಮಳಿಗೆಗಳಿರ್ತವೆ. ಪ್ರತ್ಯೇಕ ಆಹಾರ ಮಳಿಗೆಗಳು ಅಥವಾ ಹೋಟೆಲ್ಗಳಿರುತ್ತವೆ.
ಹಬ್ನಲ್ಲಿ ಗ್ರಾಹಕರಿಗೆ ಸಾವಯವ ಉತ್ಪನ್ನಗಳು ಮತ್ತು ಸಿರಿಧಾನ್ಯಗಳ ಕುರಿತ ಮಾಹಿತಿ ಲಭ್ಯವಾಗುತ್ತದೆ. ಮೌಲ್ಯವರ್ಧಿತ ಉತ್ಪನ್ನಗಳು, ರೆಡಿ ಟು ಕುಕ್ ಮತ್ತು ರೆಡಿ ಟು ಹೀಟ್ ಉತ್ಪನ್ನಗಳು ಖರೀದಿಗೆ ಲಭ್ಯವಾಗಿರುತ್ತವೆ. ಸಿರಿಧಾನ್ಯದ ಆಹಾರದ ರುಚಿ ಸವಿಯಬಹುದು. ಅಡುಗೆ ತಯಾರಿಸುವ ಬಗ್ಗೆ ಮಾಹಿತಿ ಪಡೆಯಬಹುದು ಇಲ್ಲಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೆ 75 ವರ್ಷ ತುಂಬಿದ್ದು ಅದರ ಸಂಭ್ರಮವನ್ನು ಇತ್ತೀಚೆಗೆ ಜನವರಿ 8ರಂದು ಆಚರಿಸಲಾಯಿತು. ಹಾಗಾದರೆ ಕೆಳಗಿನ ಯಾವ ವ್ಯಕ್ತಿಯು ಆಕಾಶವಾಣಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಧಾರವಾಡದಲ್ಲಿ ಆಕಾಶವಾಣಿ ಸ್ಥಾಪನೆಯಾಯಿತು. ಅದು 75ನೇ ವರ್ಷವನ್ನು ನಾವು ಪೂರ್ಣಗೊಳಿಸಿದ್ವಿ. ಯಾಕಂದರೆ 1950 ಜನವರಿ 8ರಂದು ಅದು ಸ್ಥಾಪನೆಯಾಗಿತ್ತು. ಈ ವರ್ಷ ಅದು ತನ್ನ 75ನೇ ವರ್ಷವನ್ನು ಆಚರಿಸಿಕೊಂಡಿತು. ಹಾಗಾದರೆ ಆಕಾಶವಾಣಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದಂಥವರು MV ಗೋಪಾಲಸ್ವಾಮಿ. ನೋಡಿ, ಇವರು ಕರ್ನಾಟಕದವರು. ಮೋಸ್ಟ್ ಇಂಪಾರ್ಟೆಂಟು. ಓಕೆ, ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು. ಜನವರಿ 8ರಂದು 75ನೇ ವರ್ಷಾಚರಣೆ. ಶ್ರೋತೃಗಳಿಗೆ ಪುಳಕ. ನೋಡಿ, ಧಾರವಾಡ ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂಭ್ರಮ ಇದು. ಓಕೆ ನೋಡಿ, ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೆ 75 ವರ್ಷ ತುಂಬಿದ್ದು ಅದರ ಸಂಭ್ರಮವನ್ನು ಜನವರಿ 8ರಂದು ಆಚರಿಸಲಾಯಿತು. 20ನೇ ಶತಮಾನದ ಅದ್ವಿತೀಯ ನಾಯಕನಾಗಿ ಮಾಧ್ಯಮ ಕ್ಷೇತ್ರ ಆಳಿದ ಶ್ರಾವ್ಯ ವಾಹಿನಿ, ಉತ್ತರ ಕರ್ನಾಟಕದ ಮೌಖಿಕ ಪರಂಪರೆಯ ಅಸ್ಮಿತೆ, ಈ ಭಾಗದ ಸಾಂಸ್ಕೃತಿಕ ರಾಯಭಾರಿ ಧಾರವಾಡದ ಆಕಾಶವಾಣಿಗೆ ಅಮೃತ ಮಹೋತ್ಸವ ಸಂಭ್ರಮ. ಆಗಿನ ಕೇಂದ್ರ ಮಂತ್ರಿಯಾಗಿದ್ದ RR ದಿವಾಕರ್ ಈ ಆಕಾಶವಾಣಿಯನ್ನು 1950 ಜನವರಿ 8ರಂದು ಉದ್ಘಾಟಿಸಿದ್ದರು. ನೋಡಿ, ಕೇಳಬಹುದು ನಿಮಗೆ ಡೈರೆಕ್ಟಾಗಿ. ಧಾರವಾಡದ ಆಕಾಶವಾಣಿ ಕೆಳಗಿನ ಯಾವ ವರ್ಷದಂದು ಉದ್ಘಾಟನೆಗೊಳ್ಳಿತು ಅಥವಾ ಯಾರು ಉದ್ಘಾಟನೆ ಮಾಡಿದರು ಅಂತ. ಉದ್ಘಾಟನೆಗೊಂಡಿದ್ದು 1950 ಜನವರಿ 8. ಉದ್ಘಾಟನೆ ಮಾಡಿದಂಥವರು ಅಂದಿನ ಕೇಂದ್ರ ಮಂತ್ರಿಗಳು. ನೋಡಿ, ಕೇಂದ್ರ ಮಂತ್ರಿಗಳಾದ RR ದಿವಾಕರ್ ನೆನಪಿರಲಿ. ಇನ್ನು ಭಾರತ ರತ್ನ ಭೀಮ್ಸೇನ್ ಜೋಶಿ, ಇಲ್ಲಿ ಸಹಚರರೊಡನೆ ವಂದೇ ಮಾತರಂ, ಉದಯವಾಗಲಿ ಚೆಲುವ ಕನ್ನಡ ನಾಡು ಆಡಿದ್ದು ಕೂಡ ಇತಿಹಾಸ. ಖ್ಯಾತನಾಮರಾಗಿರತಕ್ಕಂಥ ಡಾಕ್ಟರ್ ಬೇಂದ್ರೆ. ನೋಡಿ, ಮಲ್ಲಿಕಾರ್ಜುನ ಮನ್ಸೂರ ಈ ವಾಣಿಯ ಸಲಹಾ ಮಂಡಳಿಯ ಸದಸ್ಯರಾಗಿದ್ದು ಕೂಡ ಮತ್ತೊಂದು ಇತಿಹಾಸವಾಗಿದೆ. ಸೊ ಆಕಾಶವಾಣಿ ISBS ಬಗ್ಗೆ ತಿಳಿದಿರಲಿ. ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಿದಾಗ ರವೀಂದ್ರನಾಥ ಟ್ಯಾಗೂರ್ ಕೋಲ್ಕತ್ತಾದ ಶಾರ್ಟ್ ವೇವ್ ಸೇವೆಯ ಉದ್ಘಾಟನೆಗೆ ಬರೆದ ಕವಿತೆಯಲ್ಲಿ ಆಕಾಶದಿಂದ ಬಂದ ಧ್ವನಿಯನ್ನು ಆಕಾಶವಾಣಿ ಎಂದು ಮರುನಾಮಕರಣ ಮಾಡಿತು. ಇಲ್ಲಿ ಗಮನಿಸಿ, ಆಕಾಶವಾಣಿ ಎಂಬ ಪದವನ್ನು MV ಗೋಪಾಲಸ್ವಾಮಿಯವರು 1936ರಲ್ಲಿ ಮೈಸೂರಿನಲ್ಲಿ ಪ್ರಸ್ತುತ ಆಕಾಶವಾಣಿ ಕೇಂದ್ರದಿಂದ ಸುಮಾರು 200 ಗಜಗಳಷ್ಟು ದೂರದಲ್ಲಿರುವ ತಮ್ಮ ನಿವಾಸ ಅಂದರೆ ವಿಠಲ್ ವಿಹಾರ್ನಲ್ಲಿ ಭಾರತದ ಮೊಟ್ಟ ಮೊದಲ ಖಾಸಗಿ ರೇಡಿಯೋ ಕೇಂದ್ರ ಸ್ಥಾಪಿಸಿದಾಗ ರೇಡಿಯೋ ಸಂದರ್ಭದಲ್ಲಿ ಆಕಾಶವಾಣಿ ಎಂಬತಕ್ಕಂಥ ಪದವನ್ನು ಬಳಸ್ತಾರೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಇದು. ಸೊ ಭಾರತದ ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಅವರು, MV ಗೋಪಾಲಸ್ವಾಮಿ ಅವರು. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.